ಜನಗಳನ್ನ ಅವ್ರು ಈ ರೀತಿ ಅವ್ರನ್ನ ಮೆರೆಸಬೇಕು. ಅವ್ರು ನಮ್ಗೆ ಮಾಡ್ತಾ ಇರೋ ಸೌಲಭ್ಯ, ಅವರ ಸೌಕರ್ಯಗಳು ಕೊಡ್ತಾ ಇರೋದು ನೋಡಿದ್ರೆ ತುಂಬಾ ಜನಪ್ರಿಯತೆ ಗಳಿಸಿದ್ದಾರೆ. ಹಾಗಾಗಿ ಎಲ್ಲಾ ಜನ ಅಷ್ಟೇ ನಮ್ಮ ವಿಶ್ವನಾಥ್ ಅವರಂದ್ರೆ ಪ್ರಾಣ. ಅವ್ರಿಗೆ ಏನ್ ಮಾಡ್ತಾ ಇದಾರೆ ಅಂದ್ರೆ ಅವ್ರಿಗೋಸ್ಕರ ಅಲ್ಲ, ಜನಗಳೆಲ್ಲ ಒಂದ್ ಸರಿ ಇಲ್ಲಿ ಕೂಡಿ ಒಂದು ಅವ್ರ ಹುಟ್ಟದ ಹಬ್ಬದ ನೆಪದಲ್ಲಿ ಒಂದು ಬ್ಲಡ್ ಕ್ಯಾಂಪ್ ಆಗೋದು, ಆರೋಗ್ಯ ಒಂದು ಇದಾಗ್ಬೋದು, ಒಂದು ಊಟದ ಇದಾಗ್ಬೋದು. ಇವತ್ತು ಊಟ ಯಾರು ಇಲ್ಲದೆ ಅಂತ ಬರ್ತಾ ಇಲ್ಲ, ಎಲ್ಲಾನು ಒಂದ್ ಕಡೆ ಸೇರಿಸಿ ಅವ್ರ ಬಾಂಧವ್ಯವನ್ನ, ಅವರ ಒಂದು ಪ್ರೀತಿ ವಿಶ್ವಾಸಗಳನ್ನ ಹಂಚ್ಕೊಳ್ಳೋದಕ್ಕೆ ಇವತ್ತು ನಾವು ಕಿತ್ತನಹಳ್ಳಿ ದಾಸಪುರ ಹೋಬಳಿಯಿಂದ ಬಂದಿದ್ವಿ. ಅದೇ ರೀತಿಯಲ್ಲಿ ಈ ಸುತ್ತ 16 ಹಳ್ಳಿಗಳ ಕಡೆಯಿಂದ ಬಂದಿರತಕ್ಕಂಥ ಜನ ಒಬ್ರಿಗೊಬ್ರು ಮಿಂಗಲ್ ಆಗಿ ಅವ್ರ ಕಷ್ಟಗಳು ಮಾತಾಡಿ ಈ ನಮ್ಮ ಶಾಸಕರ ಹುಟ್ಟಹಬ್ಬದಲ್ಲಿ ಎಲ್ಲರೂ ಸಂತೋಷವಾಗಿ ಕೂತು ಊಟ ಮಾಡಿ ಬ್ಲಡ್ ಕ್ಯಾಂಪ್ ಮಾಡಿ ಎಲ್ಲ ನಮ್ಮ ಹುಡುಗರೆಲ್ಲ ಇವತ್ತು ಬ್ಲಡ್ ಕ್ಯಾಂಪ್ ಕೊಡಕ್ಕೆ ಬಂದಿದ್ದಾರೆ. ನಾವು ನಮ್ಮ ಕಡೆಯಿಂದ ಇವಾಗ ನನ್ನ ಟೀಮಲ್ಲೇ ಒಂದು 50 ಜನ ಇದ್ದಾರೆ. ನಾವು 4-5 ಟೀಮಿಂದ ನಮ್ಮೂರಿಂದ ಒಂದು 300-400 ಜನ ಬಂದಿದ್ದೀವಿ. ಹಾಗಾಗಿ ಅವರ ಒಂದು ಕಾರ್ಯವೈಖರಿ ನೋಡಿ ಎಲ್ರಿಗೂ ಪ್ರೀತಿ. ಪ್ರತಿ ದಿವಸ ಇವತ್ತೇನು ಹುಟ್ಟಹಬ್ಬ ಅಂತ ಇದೆ, ಇದ್ರಾಗ ಅರ್ಧ ಜನ ನಮ್ಮ ಶಾಸಕರು ಮನೆ ಹತ್ರ ಇದ್ದೇ ಇರ್ತಾರೆ. ಪ್ರತಿಯೊಬ್ಬರನ್ನು ಮಾತಾಡಿಸಿ ಅವ್ರಿಗೆ ಸ್ಪಂದಿಸಿ ಅವ್ರಿಗೆ ಏನು ಕೆಲಸ ಕಾರ್ಯಗಳು ಆಗಬೇಕು. ಇವತ್ತು ಸರ್ಕಾರ ಇಲ್ಲದೆ ಹೋದ್ರೂ ಇವತ್ತು ಹಾಲಿ ಸಚಿವರು ಸರ್ಕಾರ ಇರ್ತಕ್ಕಂಥವ್ರು ಏನು ಮಾಡ್ತಾರೆ, ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ನಮ್ಮ ಶಾಸಕರು ಅದು ಎಲ್ಲಿ ಯಾವ ರೀತಿ ಇದು ಮಾಡ್ತಾರೆ ಗೊತ್ತಿಲ್ಲ. ನಾವು ಕೇಳಿದಾಗ ಯಾವತ್ತೂ ಇಲ್ಲ ಅನ್ನಿಲ್ಲ, ಅನ್ನೋದನ್ನು ಕೊಡ್ತಾರೆ. ತಿಂಗಳಲ್ಲಿ 2-3 ಪೂಜೆಗಳು ಮಾಡ್ತಾನೆ ಇರ್ತಾರೆ. ನಮ್ಗೇನಂದರೆ ಈ ಒಂದು ಅನಧಿಕೃತ ಬಡಾವಣೆ, ರೆವಿನ್ಯೂ ಬಡಾವಣೆ ಆಗ್ಬಿಟ್ಟು ಕೆಲಸಗಳು ಎಷ್ಟು ಮಾಡಿಸೋದು ಸಾಕಾಗ್ತಾ ಇಲ್ಲ. ಅವನ್ನ ಆದಷ್ಟು ಪಾಪ ಅವರು ಹೇಳ್ತಾ ಇದ್ದಾರೆ, ಮೇನು ಮುಖ್ಯವಾಗಿ ಮನೆಗಳು ವಸತಿ ಇರೋ ಕಡೆ ನೀವೆಲ್ಲ ನಿಂತು ನೀವು ಅವ್ರಿಗೆ ಹೇಳಿ ಮಾಡಿಸ್ಬೇಕು. ನಾನು ಎಲ್ಲ ಕಡೆ ನಾನೇ ಬರೋಕ್ಕಲ್ಲ, ನೀವು ಈ ಯಲಹಂಕ ಕ್ಷೇತ್ರದಲ್ಲಿ ಯಾರು ಅವ್ರನ್ನ ಸೋಲ್ಸಕ್ಕೂ ಆಗೋದು ಇಲ್ಲ, ಅವ್ರ ಆಪೋಸಿಟ್ ಮಾಡೋಕ್ಕೂ ಹೋಗಲ್ಲ. ಯಾಕೆಂದ್ರೆ ಅಷ್ಟು ಜನನೇ ಅವ್ರ ಹಿಂದೆ ಇದೆ. ಅವ್ರು ಸುಮ್ಮನೆ ನಾಮಕೋಸ್ಕರ ವಿಶ್ವನಾಥ್ ಇರ್ಬೋದು, ಎಲ್ಲ ಜನ ಒಂಥರ ಕೋಟೆ ಇದ್ದಂಗೆ ಯಲಹಂಕ ಕ್ಷೇತ್ರದಲ್ಲಿ. ಅಷ್ಟು ಸರಳತೆ ಮತ್ತು ಕಾರ್ಯವೈಖರಿ, ಅವರ ಒಂದು ಪ್ರೀತಿ ವಿಶ್ವಾಸ ನಮ್ಮೆಲ್ಲರಿಗೂ ಇಷ್ಟ ಆಗಿದೆ, ಅಚ್ಚುಮೆಚ್ಚಾಗಿದೆ. ಇವತ್ತು ದಿವಸದಲ್ಲಿ ನಾವು ಇರೋವರೆಗೂ, ಈ ಕ್ಷೇತ್ರದಲ್ಲಿ ಅವ್ರು ಇರೋವರೆಗೂ, ಅವ್ರು ಎಲ್ಲೇ ಇರಲಿ ಏನೇ ಇರಲಿ, ನಾವು ಜೀವಂತವಾಗಿರೋರು ಅವ್ರ ಅಭಿಮಾನಿಗಳು, ಅವ್ರ ಕಾರ್ಯಕರ್ತರು. ಮತ್ತು ಪ್ರತಿ ಹಳ್ಳಿನಲ್ಲೂ ಪಂಚಾಯತಿನಲ್ಲೂ ಹೇಳ್ತಾ ಇದ್ದಾರೆ, ಎಲ್ಲ ನಮ್ಮ ಹೆಣ್ಮಕ್ಳಿಗೆ ನಮ್ಮ ಮೇಡಮ್ ವಾಣಿಶ್ರೀ ಮೇಡಮ್ನವರು ತರಬೇತಿ ಕೊಡಿ ಅಂತ ಹೇಳ್ತಾರೆ. ಅಲ್ಲಲ್ಲಿ ನಾವು ರಾವತ್ನಲ್ಲಿ ಕಿತ್ನಲ್ಲಿ ಎಲ್ಲ ಕೆಲವು ಕಡೆ ಎಲ್ಲ ನಾವು ಟ್ರೈಲರಿಂಗು ತರಬೇತಿ ಕೊಟ್ಟು ಅವರಿಗೆಲ್ಲ ಇವತ್ತು ಹೊಲಿಗೆ ಯಂತ್ರಗಳನ್ನ ವಿತರಣೆ ಮಾಡ್ತಾ ಇದ್ದಾರೆ. ಹ್ಯಾಂಡಿಕ್ಯಾಪ್ಗಳು ಗಾಡಿ ಕೊಡ್ತಾ ಇದ್ದಾರೆ, ವ್ಯಾಪಾರಸ್ಥರಿಗೆ ತೆಲ್ಲ ಗಾಡಿ ಕೊಡ್ತಾ ಇದ್ದಾರೆ. ಈ ರೀತಿಯಲ್ಲಿ ಅವರು ಸಮಾಜಮುಖಿ ಕೆಲಸಗಳನ್ನ ಮಾಡಿ ಅವರ ಜೀವನ ಒಂದು ಸಾರ್ಥಕ, ಅವ್ರು ಹುಟ್ಟಿದ ಟೈಮ್ಗಳಿಗೆ ನಕ್ಷತ್ರ ಅವ್ರನ್ನ ಈ ಕ್ಷೇತ್ರದಲ್ಲಿ ಒಬ್ಬರು ಅಭಿವೃದ್ಧಿ ಅಧಿಕಾರ, ಆಧುನಿಕ ಕೆಂಪೇಗೌಡ ಅಂತ ಹೇಳ್ಬೋದು. ಅಷ್ಟು ಕಾರ್ಯವೈಖರಿ ಲವಲವಿಕೆಯಿಂದ ನಮ್ಮ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ, ಜನಗಳ ಬಗ್ಗೆ ಕಾಳಜಿ ವಹಿಸಿದ್ರೆ ಅದರಿಂದ ನಮಗೆ ತುಂಬ ಅವರು ಅಂದರೆ ಇಷ್ಟ. ನಮ್ಮೆಲ್ಲ ಕ್ಷೇತ್ರದ ಜನಗಳಿಗೂ ಅಷ್ಟೇ. ನೋಡಿ ಇವತ್ತು ನೀವೇ ನೋಡ್ತಾ ಇದ್ದೀರಿ, ಎಲ್ಲ ಒಂದು 4 ಎಲೆಕ್ಷನಲ್ಲೂ ಎಷ್ಟು ಲೀಡಲ್ಲಿ ಬರ್ತಾ ಇದ್ದಾರೆ ಅಂತ. ಈ ಸರಿ ಇನ್ನೂ ಲೀಡ್ ಕೊಟ್ಟು ಅವ್ರನ್ನ ನಾವು ಸಚಿವರನ್ನಾಗಿ ನೋಡಿ ಇಡೀ ಒಂದು ರಾಜ್ಯಕ್ಕೆ ಕೆಲಸ ಮಾಡೋ ಅಂಥ ನಾಯಕರಾಗಬೇಕು ಅಂತ ನಮ್ಮೆಲ್ಲರ ಅಪೇಕ್ಷೆ, ಇಷ್ಟ. ಶ್ರಮ ಪಟ್ಟು ನಾವು ಅವರಿಗೆ ಕೈ ಜೋಡಿಸಿ ಅವ್ರಿಗೆ ನಾವು ಸಪೋರ್ಟ್ ಮಾಡ್ತೀವಿ.